ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನ್ಯೂಸ್ ಪೇಪರಲ್ಲಿ ಒಂದು ಹೆಡ್ಲೈನ್ಸ್. ಆ ಹೆಡ್ಲೈನ್ಸ್ನ ನೋಡಿ ಒಬ್ಬ ಕನ್ನಡ ಶಿಕ್ಷಕಿಯಾಗಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಏನಪ್ಪ ಅದು ಅಂತ ಹೇಳಿದ್ರೆ, ಈ ಬಾರಿಯ SSLC ಪರೀಕ್ಷೆಯಲ್ಲಿ 19,000ಕ್ಕೂ ಹೆಚ್ಚು ಮಕ್ಕಳು ನಮ್ಮ ಕನ್ನಡ ಭಾಷೆಯಲ್ಲಿ ಅನುತ್ತೀರ್ಣಗೊಂಡಿದ್ದಾರೆ, ಫೇಲ್ ಆಗಿದ್ದಾರೆ. ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಲ್ವಾ? ಏನಪ್ಪ, ನಮ್ಮ ಮಾತೃಭಾಷೆಯಲ್ಲೇ ಇಷ್ಟೊಂದು ಜನ, ಅದು ನಾವು ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡಿಗರಾಗಿ ನಮ್ಮ ಮಾತೃಭಾಷೆಯನ್ನು ಮರಿತಾ ಇದ್ದೀವ, ಎಲ್ಲೋ ಒಂದು ಕಡೆಗಣಿಸ್ತಾ ಇದ್ದೀವ, ಉದಾಸೀನ ಮಾಡ್ತಾ ಇದ್ದೀವ ಅಂತ ಎಷ್ಟೊಂದು ಯೋಚನೆಗಳು ಬರೋಕ್ಕೆ ಸಹಜವಾಗಿ ನನ್ನ ಮನಸ್ಸಿನಲ್ಲಿ ಪ್ರಾರಂಭ ಆಯಿತು. ಯಾಕೆ ಅಂತ ಹೇಳಿದ್ರೆ, ಯಾರು ಕಾರಣ ಇದಕ್ಕೆಲ್ಲ? ಪೋಷಕರ, ಶಾಲೆನ, ಅಥವಾ ಶಿಕ್ಷಣ ವ್ಯವಸ್ಥೆನ? ಖಂಡಿತ ಪೋಷಕರಾಗಿ ಎಲ್ಲ ಪೋಷಕರಿಗೂ ನಾನು ಹೇಳೋದು, ಇಂಗ್ಲಿಷ್ ವ್ಯಾಮೋಹದಿಂದ ನಾವು ಕನ್ನಡ ಭಾಷೆಯನ್ನು ಕಡೆಗಣಿಸ್ತಾ ಇದ್ದೀವಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇವಾಗಿನ ಜನ್ರೇಷನ್ ಏನಂತ ಹೇಳಿದ್ರೆ, ನಾವು ಕನ್ನಡಿಗರಾಗಲಿ ಯಾರೇ ಆಗಲಿ ಫಸ್ಟ್ ಇಂಗ್ಲೀಷ್ ಮಾತಾಡಬೇಕು. ನನ್ನ ಮಗು 1 ವರ್ಷ ಅಥವಾ ತೊದಲು ನುಡಿ ಇನ್ನೂ ಆಡ್ತಾನೇ ಇರಲ್ಲ, 1 ವರ್ಷ 2 ವರ್ಷದಲ್ಲೇ ಇಂಗ್ಲೀಷ್ ಮಾತಾಡಬೇಕು. ಆ ಮಗುಗೆ ನನ್ನ ಮಾತೃಭಾಷೆ ಕನ್ನಡ ಅನ್ನೋದೇ ಗೊತ್ತಿರಲ್ಲ. ಆ ರೀತಿ ನಾವು ಬೆಳೆಸ್ಬಿಡ್ತೀವಿ. ಯಾಕೆ? ನಮ್ಮ ಮಾತೃಭಾಷೆಯನ್ನು ಮೊದಲು ಪ್ರೀತಿಸೋಣ, ಮಕ್ಕಳಿಗೆ ಆ ಒಂದು ಅರಿವನ್ನು ಮೂಡಿಸೋಣ. ಶಿಕ್ಷಣ ತಜ್ಞರು ಹೇಳುವಂತೆ, ಫಸ್ಟು ಮಾತೃಭಾಷೆಯನ್ನು ಮಗು ಕಲಿತ್ರೆ ಆ ಯೋಚನೆ ಮಾಡೋದು ಮಗು ಮಾತೃಭಾಷೆಯಲ್ಲೇ ಅಂತೆ. ಸೊ ಆಗ ನಾವು ಬೇರೆ ಭಾಷೆಯನ್ನು ಕಲಿಯೋದು ಕೂಡ ತುಂಬ ಸುಲಭ ಆಗತ್ತೆ. ಖಂಡಿತ ತುಂಬ ನೋವಾಗತ್ತೆ. ನಾವು ಕರ್ನಾಟಕದವರಾಗಿ, ಕನ್ನಡಿಗರಾಗಿ, ಇದಕ್ಕಿಂತ ನೋವಿನ ಸಂಗತಿ ಬೇರೆ ಯಾವುದೂ ಇಲ್ಲ. ದಯವಿಟ್ಟು ನಿಮ್ಮನ್ನೆಲ್ಲ ನನ್ನೊಂದು ಮನವಿ, ಮಕ್ಕಳಿಗೆ ಆದಷ್ಟು ಮನೆಯಲ್ಲಿ ಕನ್ನಡ ಭಾಷೆಯಲ್ಲೇ ಮಾತಾಡಿಸಿ, ಕನ್ನಡವನ್ನು ಅವರು ಕಲಿಯೋಕ್ಕೆ ಅವಕಾಶ ಮಾಡಿಕೊಡಿ. ಇಂಗ್ಲೀಷ್ ಅದು ಕಮ್ಯುನಿಕೇಷನ್ ಬೇಕೇ ಬೇಕು. ನಾನು ಇಂಗ್ಲೀಷ್ ಕಲಿಬಾರ್ದು, ಬರೀ ಕನ್ನಡನೇ ಕಲಿಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಮಾತೃಭಾಷೆಯನ್ನು ಮರಿತಾ ಇದ್ದೀವಿ ಅಂತ ತುಂಬ ನೋವಾಗ್ತಿದೆ. ಸೊ ಹೀಗೆ ಹೋದರೆ ನಮ್ಮ ಮಾತೃಭಾಷೆ ಕರ್ನಾಟಕದ ಮಾತೃಭಾಷೆ ಕನ್ನಡ ಅನ್ನೋದೇ ನೆನಪಲ್ಲಿ ಇರೋದಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಆದಷ್ಟು ಕನ್ನಡದಲ್ಲೇ ಮಕ್ಕಳ ಜೊತೆ ಮಾತಾಡಿ, ಕನ್ನಡದಲ್ಲಿ ಕಥೆಗಳನ್ನು ಹೇಳಿ, ಕನ್ನಡ ಅಕ್ಷರಾಭ್ಯಾಸ ಮಾಡಿಸಿ, ಕನ್ನಡ ಹಾಡುಗಳನ್ನು ಹೇಳ್ಕೊಡಿ. ಈ ಕನ್ನಡವನ್ನು ಉಳಿಸಿ ಬೆಳೆಸೋದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತು ಜವಾಬ್ದಾರಿಯಾಗಿದೆ ಅಂತ ಹೇಳ್ತೇನೆ. ಧನ್ಯವಾದಗಳು.